ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಯಾವುದೇ ಥರ ಕುಕ್ಕಿಂಗ್ ವ್ಲಾಗ್ನ ನಾನು ಶೇರ್ ಮಾಡ್ತಾಯಿಲ್ಲ. ಇವತ್ತು ನಾವು ಹೊರಗಡೆ ಹೋಗಿದ್ವಿ, ಅಂದರೆ ಇದು ನೆನ್ನೆ ವ್ಲಾಗು. ನೆನ್ನೆ ಹೊರಗಡೆ ಹೋಗಿದ್ವಿ. ನಿಮಗೆ ತಮ್ನೇಲ್ ನೋಡಿದ್ರೆ ಗೊತ್ತಾಗಿರ್ಬೋದು ನಾವೆಲ್ಲಿ ಹೋಗಿದ್ದೀವಿ ಅಂತ. ಹೌದು, ಇಲ್ಲಿ ಒಂದು ಸುಕ್ ವಾಕಿಫ್ ಅಂತ ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟಲ್ಲಿ ಮ್ಯಾಂಗೋ ಮೇಳ ಹಾಕಿದ್ರು, ಅಥವಾ ಮ್ಯಾಂಗೋ ಫೆಸ್ಟಿವಲ್ ಅಂತ ಏನು ಹೇಳ್ತಾರೆ ಅದು ಹಾಕಿದ್ರು. ಅಲ್ಲಿ ನೋಡೋಕ್ಕೆ ಅಂತ ಹೋಗಿದ್ವಿ. ಇದು ನೋಡಿ ಒಂದು ಸ್ಟೇಡಿಯಂ, ಇದು ಫುಟ್ಬಾಲ್ ಸ್ಟೇಡಿಯಮ್ಮು. ಸುಮಾರು ಇಲ್ಲಿ ಅಂದಾಜಲ್ಲಿ ಒಂದು 8 ಸ್ಟೇಡಿಯಂ ಇರ್ಬೋದು. ಒಂದೊಂದು ಸ್ಟೇಡಿಯಮ್ಮು ಒಂದೊಂದು ಥರ ಡಿಸೈನ್ ಮಾಡಿದ್ದಾರೆ. ಫಸ್ಟು ಲಂಚ್ ಮುಗಿಸ್ಕೊಂಡು ಆಮೇಲೆ ಬೇರೆ ಕಡೆ ಹೋಗೋಣ ಅಂತ. ಅದಕ್ಕೋಸ್ಕರ ನಾವು ಮುಂಚೆ ಹಳೆ ಮನೆ ಇತ್ತಲ್ಲ, ಆ ಹಳೆ ಮನೆ ಏರಿಯಾ ಹತ್ರ ಹೋಗ್ತಾ ಇದ್ದೀವಿ. ನಮಗಿನ್ನು ಈ ಹೊಸ ಮನೆ ಏರಿಯಾ ಹತ್ರ ಏನೇನು ಸಿಗುತ್ತೆ ಅಂತ ಸರಿಯಾಗಿ ಗೊತ್ತಿಲ್ಲ. ಹಳೆ ಮನೆ ಏರಿಯಾದಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೊಂದು ಆರ್ಸಿ ಜಾತರ್ ಅಂತ, ಅಲ್ಲಿಗೆ ಬಂದಿದ್ವಿ. ಈ ಜಾತರ್ ಹೋಟೆಲ್ಗೆ 1 ಇಯರ್ ಆ್ಯನಿವರ್ಸರಿ ಅಂತೆ. ಸೊ ಹಾಗಾಗಿ ಏನೋ ಸ್ಪೆಷಲ್ ಥಾಲಿ ಅಂದ್ಬಿಟ್ಟು ಅವರು ಒಂದು ಥಾಲಿಗೆ 3 ಜನ ಆರಾಮಾಗಿ ತಿನ್ಬೋದು ಅಂತ ಅಂದಿದ್ರು. ಸೊ ಅವ್ರು ಹೇಳ್ದಂಗೆ ನಾವು 3 ಜನ ಆರಾಮಾಗಿ ತಿಂದ್ವಿ. 2 ಥರ ಬಿರಿಯಾನಿ ಮತ್ತು ಒಂದು ಗೀ ರೈಸು, ಒಂದು 3 ಥರ ಏನೋ ನಾನ್ ವೆಜ್ ಕರಿ ಇತ್ತು, ಮತ್ತು ಒಂದು ದಾಲ್ ಇತ್ತು, ಜಾಮೂನು, ರೋಟಿ, ಪಾಪಡು, ಮೊಸರು ಬಜ್ಜಿ ಮತ್ತು ಕಬಾಬ್ ಇತ್ತು. ಎಲ್ಲ ತಿನ್ಕೊಂಡು ನಾವು ಕಾರ್ ಹತ್ರ ಬಂದು ಕೂತ್ವಿ. ನೋಡಿ 44 ಇದೆ ಹೊರಗಡೆ, ತುಂಬ ಬಿಸಿಲು, ಹೊರಗಡೆ ಕಾಲಿಡೋಕ್ಕಾಗಲ್ಲ. ಏನೋ ಕಾರಲ್ಲಿ AC ಇರೋದಕ್ಕೆ ಆರಾಮಾಗಿ ಕಾರಲ್ಲಿ ಹೋಗಿ ಬರ್ಬೋದು. ಇಲ್ಲ ಅಂದರೆ ಮಾತ್ರ ಕಾರಲ್ಲಿ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಈ ಜೂನು, ಜುಲೈ, ಆಗಸ್ಟ್ 3 ತಿಂಗಳು ಮಾತ್ರ ತುಂಬ ಬಿಸಿಲಿರುತ್ತೆ. ಅದಕ್ಕೆ ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಮಕ್ಕಳಿಗೆಲ್ಲ ಹಾಲಿಡೇ ಕೊಟ್ಬಿಡ್ತಾರೆ, ಸಮ್ಮರ್ ಹಾಲಿಡೇಸ್ ಅಂತ. ಆ ಟೈಮಲ್ಲೇ ನಾವು ಇಂಡಿಯಾಗೆಲ್ಲ ಹೋಗೋದಕ್ಕಾಗೋದು. ಸರಿ, ನಾವು ಊಟ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿ ಮ್ಯಾಂಗೋ ಫೆಸ್ಟಿವಲ್ ಹತ್ರ. ಬಟ್ ಇನ್ನೂ ಟೈಮ್ ಆಗಿರಲಿಲ್ಲ, ಅದು 4 o'clockಗಂತೆ ಓಪನ್ ಆಗೋದು. ಹಾಗಾಗಿ ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಎಲ್ಲ ಕಡೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ನೋಡಿ, ಇದನ್ನ ಕಾರ್ನಿಷ್ ಅಂತ ಹೇಳ್ತಾರೆ. ಇಲ್ಲೇ ತುಂಬ ಬಿಲ್ಡಿಂಗ್ಗಳಿರೋದು ಈ ಕಾರ್ನಿಷ್ ಏರಿಯಾದಲ್ಲಿ. ಇದು ನೋಡಿ ಓಲ್ಡ್ ಸೀ ಪೋರ್ಟ್ ಅಂತ. ಮುಂಚೆ ಎಲ್ಲ ಇಲ್ಲೇ ಶಿಪ್ಮೆಂಟ್ ಎಲ್ಲ ಬರ್ತಾಯಿದ್ದಂತೆ. ಇವಾಗ ಬೇರೆ ಕಡೆ ಚೇಂಜ್ ಮಾಡಿದಾರಂತೆ. ನಾನೊಂದು ಸ್ವಲ್ಪ ವಿಡಿಯೋ ಸ್ಪೀಡ್ ಮಾಡಿದ್ದೀನಿ, ಇಲ್ಲಾಂದರೆ ಲೆಂತಿ ವಿಡಿಯೋ ಆಗುತ್ತೆ. ಹಾಗಾಗಿ ನಾನು ಕಾರ್ನಿಷ್ ಅಂತ ಹೇಳಿದ್ನಲ್ಲ, ಅಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮು ವಾಕಿಂಗಿಗೆ ಅಂತ ಬರ್ತಾರೆ, ಮತ್ತು ಮಕ್ಕಳನ್ನ ಕೂಡ ಕರ್ಕೊಂಬರ್ತಾರೆ ಆಟಾಡ್ಸೋಕ್ಕೆ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಇದೆಲ್ಲ ನೋಡಿ ದೋಹಾ ಓಲ್ಡ್ ಪೋರ್ಟ್ ಅಂತ. ಇದು ನೋಡಿ ನಮ್ಮ ಕಾರ್ ಲೈಟ್ನ ಯಾರೋ ಡ್ಯಾಮೇಜ್ ಮಾಡಿದ್ದಾರೆ. ಎಲ್ಲಾಗಿದೆ ಅಂತ ಗೊತ್ತಿಲ್ಲ, ಮನೇಲಾಗಿದೆಯೋ ಅಥವಾ ಎಲ್ಲರ ಆಫೀಸ್ ಹತ್ರ ಎಲ್ಲಾಗಿದೆ ಅಂತ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ಕರೆಕ್ಟಾಗಿ ಲೈಟಿಗೆ ಮಾತ್ರ ಡ್ಯಾಮೇಜ್ ಆಗಿದೆ. ನೆನ್ನೆ ವಿಂಡ್ ತುಂಬ ಸ್ಟ್ರಾಂಗ್ ಆಗಿತ್ತು, ಹಾಗಾಗಿ ಈ ಥರ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ವಿಂಡ್ ಸ್ಟ್ರಾಂಗ್ ಆಗಿದೆ, ಡ್ರೈವ್ ಸೇಫ್ಲಿ ಅಂತ. ಅಥವಾ ಮಳೆ ಇದ್ದರೆ ಆವಾಗಲೂ ಡಿಸ್ಪ್ಲೇ ಮಾಡ್ತಾರೆ. ನೋಡಿ, ಇದೇ ಸುಕ್ ವಾಕಿಫ್ ಅಂತ. ಇಲ್ಲೇ ಮ್ಯಾಂಗೋ ಫೆಸ್ಟಿವಲ್ ಇರೋದು, ಅಂದರೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗಬೇಕು. ಇದು ಇರಾನಿಯನ್ ಮಾರ್ಕೆಟ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಥವಾ
ಪಾತ್ರೆಗಳು ಅಥವಾ ಬಟ್ಟೆಗಳು ನೋಡಿ, ಈ ಥರ ಬ್ಯಾಗ್ಗಳು ಎಲ್ಲ ಸುಮಾರು, ಮತ್ತು ಓಲ್ಡ್ ಹಳೇ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಆ ಥರ ಐಟಮ್ಗಳು ಎಲ್ಲನೂ ತುಂಬ ಇದೆ. ಮನೆಗೆ ಇಂಟೀರಿಯರ್ ಡೆಕೋರೇಷನ್ ಮಾಡೋದಕ್ಕೂ ಕೂಡ ಐಟಮ್ಗಳಿದೆ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಹೋಗಬೇಕು ತೊಗೊಂಡು ಬರೋದಕ್ಕೆ ಅಲ್ಲಿ. ಹಂಗೆ ನೋಡ್ಕೊಂಡು ಬನ್ನಿ. ನೆಕ್ಸ್ಟು ಮ್ಯಾಂಗೋ ಫೆಸ್ಟಿವಲ್ ಹತ್ರ ಹೋಗೋಣ. ನೋಡಿ, ಇಲ್ಲೇ ಮ್ಯಾಂಗೋ ಫೆಸ್ಟಿವಲ್ ಅಂತ. ಇಲ್ಲಿ ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ವೆರೈಟಿ ಮ್ಯಾಂಗೋಸ್ ಇರುತ್ತೆ. ಬರೀ ವೆರೈಟಿ ಮಾವಿನ ಹಣ್ಣು ಮಾತ್ರ ಇರಲಿಲ್ಲ ಅಲ್ಲಿ. ವೆರೈಟಿ ಮಾವಿನ ಹಣ್ಣಿಂದ ಮಾಡಿರೋ ಸ್ವೀಟ್ಸು, ಐಸ್ ಕ್ರೀಮು, ಮತ್ತು ಮಾವಿನ ಹಣ್ಣು ಜ್ಯೂಸು, ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ, ಮತ್ತು ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಅದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿರೋದು ಎಲ್ಲ ಇತ್ತು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಮೋಮೋಸು. ಮತ್ತು ಮಾವಿನ ಗಿಡ ಕೂಡ ಇಲ್ಲಿ ಮಾರಕ್ಕಿಟ್ಟಿದ್ರು. ನೋಡಿ, ಇಷ್ಟು ದೊಡ್ಡ ದೊಡ್ಡ ಮಾವಿನ ಗಿಡಗಳು ಮಾರಕ್ಕಿಟ್ಟಿದ್ರು. ನಾನು ನಿಮಗೆ ಒಂದು ಮಾವಿನ ಗಿಡದ ಪ್ರೈಸ್ ಎಷ್ಟು ಅಂತ ತೋರಿಸ್ತೀನಿ ನೋಡಿ. ಇದೆಲ್ಲನೂ ಮಾರಕ್ಕಿಟ್ಟಿರೋದು. ಒಂದು ಮಾವಿನ ಗಿಡದ ಬೆಲೆ ಇಲ್ಲಿದ್ದು ಕತಾರಿಯಲ್ಲೂ ನೋಡಿ 700 ಅಂದರೆ ಇಂಡಿಯನ್ ಕರೆನ್ಸಿಗೆ ಅಂದಾಜಲ್ಲಿ ಹೇಳೋಕ್ಕೆ ಹೋದರೆ 16-17 ಸಾವಿರ ರೂಪಾಯಿ ಆಗುತ್ತೆ. ಏನು ಗೊತ್ತಾ, ನಾನೂ ಮಾವಿನ ಗಿಡ ಬೆಳೆಸಿದ್ದೆ ಹಳೆ ಮನೇಲಿರುವಾಗ. 2 ಮಾವಿನ ಗಿಡ ದೊಡ್ಡದಾಗೇ ಇತ್ತು. ಅದು ಇವಾಗ ನಮ್ಮ ಆಫೀಸ್, ಅಂದರೆ ನನ್ನ ಹಸ್ಬೆಂಡ್ ಆಫೀಸ್ ಇದೆಯಲ್ಲ ಅಲ್ಲಿ ಬೆಳೆಸೋಕೆ ಕೊಟ್ಟಿದ್ದೀನಿ. ಅಲ್ಲಿ ಸ್ವಲ್ಪ ಜಾಗ ದೊಡ್ಡದಾಗಿದೆ. ಹಾಗಾಗಿ ಇದೆಲ್ಲ ಮಾವಿನ ಹಣ್ಣಿಂದ ಮಾಡಿರೋ ಸ್ವೀಟು. ಇಲ್ಲಿ ಮ್ಯಾಂಗೋ ಐಸ್ ಕ್ರೀಮು, ಇದನ್ನು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಇಲ್ಲಿ ನೋಡಿ, ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಮಾವಿನಕಾಯಿದು ಜಾಮು, ಮಾವಿನ ಹಣ್ಣು ಜಾಮು ಎಲ್ಲ ಇದೆ. ಮತ್ತು ಜ್ಯೂಸ್ ಕೂಡ ಇದೆ. ಮಾವಿನಕಾಯಿದು ಇದು ನೋಡಿ, ಇದು ನೋಡೋಕ್ಕೆ ಎಷ್ಟು ಒಳ್ಳೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಮೆಣಸಿನ್ಕಾಯಿ ಪುಡಿ, ಮಾವಿನಕಾಯಿ ಎಲ್ಲ ಹಾಕಿಟ್ಟಿರೋದು, ಉಪ್ಪು ಎಲ್ಲ. ನಾನು ಒಂದು ತಗೊಂಡೆ, ಟೇಸ್ಟ್ ಮಾಡಿದೆ. ನನಗೆ ಸ್ಕೂಲ್ ಡೇಸು, ಕಾಲೇಜ್ ಡೇಸ್ದು ನೆನಪಾಯಿತು. ಅವಾಗೆಲ್ಲ ತಿಂತಾಯಿದ್ವಲ್ಲ, ಮಾವಿನಕಾಯಿಗೆ ಉಪ್ಪು ಖಾರ ಎಲ್ಲ ಹಚ್ಕೊಂಡು ಅದೇ ಥರ ಇತ್ತು ನೋಡಿ. ಇದೆಲ್ಲ ಖಾರದಿಂದ ಮಾಡಿರೋ ಐಟಮ್ಗಳು. ಇಲ್ಲಿ ಮೋಮೋಸ್ ಇತ್ತು, ಅದನ್ನ ನಾನು ತಗೊಂಡೆ. ಚೆನ್ನಾಗಿತ್ತು. ಖಾರವಾಗಿ ಹುಳಿ ಮಾವಿನಕಾಯಿ ತುರಿ ಎಲ್ಲ ಹಾಕಿದ್ರಲ್ಲ, ಚೆನ್ನಾಗಿತ್ತು ತಿನ್ನೋಕ್ಕೆ. ಇದು ನೆಕ್ಸ್ಟು ಇದೊಂದು ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಡು, ಮತ್ತಿಲ್ಲಿ ಕೇಕು, ಮ್ಯಾಂಗೋ ಕೇಕು, ಮತ್ತು ಇನ್ನೊಂದು ಮ್ಯಾಂಗೋ ಪುಡ್ಡಿಂಗ್ ಅಂತ ಏನೋ ಇತ್ತು, ಅದೊಂದು ತಗೊಂಡು ಮಾವಿನ ಹಣ್ಣು ತಗೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನಂದು ಇವತ್ತಿನ ವ್ಲಾಗು. ಹೇಗಿತ್ತು ಅಂತ ಪ್ಲೀಸ್ ಹೇಳಿ ಕಮೆಂಟಲ್ಲಿ. ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸುಂದರವಾಗಿರೋ ಬೆರಳಿಂದ ಲೈಕ್ ಬಟನ್ ಒತ್ತಿ, ಮತ್ತು ಆಲ್ ಅನ್ನೋದನ್ನ ಪ್ರೆಸ್ ಮಾಡಿ. ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರಿ. ಇಲ್ಲಿವರೆಗೂ ನನ್ನ ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.